ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಫ್ರೈಡೇ. ಸೊ ನೋಡ್ತಿರ್ಬೋದು, ನಾನು ಆಲ್ರೆಡಿ ನನ್ನ ಪ್ಲೇಸ್ನಲ್ಲಿ ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಯಾವುದೇ ಒಂದು ವಿಡಿಯೋನು ನೀವು ಮಿಸ್ ಮಾಡ್ದೇ ನೋಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡ್ತಿರ್ಬೋದು, ನನ್ನ ಸ್ಟೋರ್ಗೆ ಒಂದು ಬೇಬಿ ಬಂದಿತ್ತು. ಸೊ ತುಂಬ ನನ್ನ ನೋಡಿ ನಗ್ತಾಯಿತ್ತು. ಹಾಗಾಗಿ ನಾನು ಹಾಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಎತ್ಕೊಂಡಿದ್ದೀನಿ. ಕಸ್ಟಮರ್ ಬೇಬಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಚಬ್ಬಿಯಾಗಿ ಬಬ್ಲಿ ಆಗಿತ್ತು. ಸೊ ಹಾಗಾಗಿ ಇಷ್ಟ ಆಯಿತು ನನಗೆ ಎತ್ಕೋಬೇಕು ಅಂತ, ಹಾಗಾಗಿ ಎತ್ಕೊಂಡಿದ್ದೀನಿ. ಬಾಯ್ ಬೇಬಿ ಆ್ಯಕ್ಚುಲಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇನ್ನೇನು ಸ್ಟಾಕ್ ಬರೋದ್ರಲ್ಲಿದೆ. ಸ್ಟಾಕ್ ಬಂದ ತಕ್ಷಣ ಕೌಂಟಿಂಗ್ ಮಾಡಬೇಕು, ಮತ್ತು ರೀಪ್ಲೆನಿಶ್ಮೆಂಟು, ರೀಫೋಲ್ಡಿಂಗು ಎಲ್ಲನೂ ಇರುತ್ತೆ. ಸೊ ಇದೆಲ್ಲ ನಮಗೆ ರೆಗ್ಯುಲರ್ ರೂಟೀನ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ನಮ್ಮ ಸ್ಟೋರ್ನ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ನಮ್ಮ ಸ್ಟೋರ್ನ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಸೊ ಫೋಲ್ಡಿಂಗ್ ಇತ್ತು ಸ್ವಲ್ಪ, ಹಾಗಾಗಿ ಫೋಲ್ಡಿಂಗ್ನು ಸಹ ಮುಗಿಸ್ಕೊಳ್ತಾ ಇದ್ದೀನಿ. ಜಾಗರ್ ಫೋಲ್ಡಿಂಗ್ ಆ್ಯಕ್ಚುಲಿ ಇದು ನಾನು ಹೊಸದಾಗಿ ಬೇರೆ ಸ್ಟೈಲ್ನಲ್ಲಿ ಜಾಗರ್ನ ಫೋಲ್ಡಿಂಗ್ ಕಲ್ತ್ಕೊಂಡಿದ್ದೆ, ಹಾಗಾಗಿ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಸ್ಟಿಫ್ ಫೋಲ್ಡಿಂಗ್ ಬರಬೇಕು ಅಂತ ಇತ್ತು ಇನ್ನು. ಸೊ ಹಾಗಾಗಿ ಹಾಗೆಯೇ ಫೋಟೋಸ್ ಸಹ ಇರುತ್ತೆ, ಎವ್ರಿಡೇ ಫೋಟೋಸ್ ಎಲ್ಲ ತೆಗಿಬೇಕಲ್ವ. ಹಾಗಾಗಿ ಸ್ವಲ್ಪ ನೀಟಾಗಿ ಫೋಲ್ಡಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಲೋ ಆಗೇ ಮಾಡ್ಕೊಳ್ತಾ ಇದ್ದೀನಿ. ಹೀಗೇ ನನ್ನ ವರ್ಕ್ ಪ್ಲೇಸ್ನಲ್ಲಿ ಡೈಲಿ ರೆಗ್ಯುಲರ್ ರೂಟೀನ್ ಅಂತಲೇ ಹೇಳ್ಬೋದು. ಇದು ಡಸ್ಟ್ ಫೋಲ್ಡಿಂಗ್, ರೀಪ್ಲೆನಿಶ್ಮೆಂಟ್, ಡಸ್ಟಿಂಗ್ ಎಲ್ಲನೂ ಇರುತ್ತೆ, ಈ ರೀತಿಯಾಗಿರುತ್ತೆ. ಸೊ ನಾನು ಹೇಳಿದ ಹಾಗೆ ಸ್ಟಾಕ್ ಬಂತು, ಕೌಂಟಿಂಗ್ ನಡೀತಾ ಇದೆ. ಇವಾಗ ಕರೆಕ್ಟಾಗಿ ಬಂದಿದೆಯಾ ಏನು ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಮೊದಲೇ ಇನ್ವಾಯ್ಸ್ ಬಂದಿರುತ್ತೆ. ಸೊ ಆ ಇನ್ವಾಯ್ಸ್ ಪ್ರಕಾರ ಸ್ಟಾಕ್ ಬಂದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಬಂದಂಥ ಸ್ಟಾಕನ್ನು ರೀಪ್ಲೆನಿಶ್ಮೆಂಟ್ ಮಾಡಿ ಮತ್ತು ಬ್ಯಾಕ್ ಸ್ಟಾಕ್ ಎಲ್ಲ ಪ್ರಾಪರಾಗಿ ಇಟ್ಟು ಎಲ್ಲ ಮುಗೀತು. ಸೊ ಈಗ ಸ್ನ್ಯಾಕ್ ಟೈಮ್. ನೋಡ್ತಿರ್ಬೋದು, ರಾಘು ನನಗೆ ಪಾಪ್ಕಾರ್ನ್ ಕೊಟ್ಟಿದ್ದ. ಸೊ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕೂತಿದ್ದೆ. ಎಲ್ಲ ಕೆಲಸ ಮುಗ್ದಿತ್ತು, ಹಾಗಾಗಿ ಯಾಕಂದರೆ ಇನ್ನೇನು ನಂದು ಡ್ಯೂಟಿ ಔಟ್ ಟೈಮ್ ಬರ್ತಾಯಿತ್ತು. ಸೊ ಹಾಗಾಗಿ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು. ಸೊ ಸ್ನ್ಯಾಕ್ ಟೈಮಲ್ಲ ಅಂದ್ಬಿಟ್ಟು ಕೂತಿದ್ದೆ. ನೋಡ್ತಿರ್ಬೋದು, ನನ್ನ ಡ್ಯೂಟಿ ಮುಗ್ದಿದೆ. ಇವಾಗ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ನನ್ನ ಮನೆಗೆ ಬಂದಮೇಲೆ ನನ್ನ ವರ್ಕ್ ಸ್ಟಾರ್ಟ್ ಆಗಿದೆ. ಅಂದರೆ ಸಾಂಬಾರೆಲ್ಲ ರೆಡಿ ಇತ್ತು, ಜಸ್ಟ್ ರೈಸ್ ಮಾಡಿಬಿಟ್ಟು ಇವಾಗ ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಮುದ್ದೆನೂ ಸಹ ಮಾಡಿದ್ದೆ. ನನಗೆ ಮುದ್ದೆ ಅಷ್ಟು ಇಷ್ಟ ಆಗಲ್ಲ. ಚಿಕನ್ ಮಟನ್ ಸಾಂಬಾರು ಏನಾದರೂ ಇತ್ತು ಅಂದರೆ ನನಗೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಅದರ್ವೈಸ್ ಬೇರೆ ಸಾಂಬಾರುಗಳಿಗೆ ಮುದ್ದೆ ಅಷ್ಟೊಂದು ಲೈಕ್ ಮಾಡಲ್ಲ ನಾನು. ಸೊ ಸ್ವಲ್ಪನೇ ತೊಗೊಂಡಿರ್ತೀನಿ ಮುದ್ದೆನ. ಸೊ ಇದು ನೋಡ್ತಿರೋದು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಸೊ ಎಂದಿನಂತೆ ನನ್ನ ರೆಗ್ಯುಲರ್ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು, ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಸೊ ಅಮ್ಮಂಗೆ, ಅಜ್ಜಿಗೆ ಎಲ್ರಿಗೂ ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಸೊ ನನಗೂ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಬೇಕು. ಅದಾದಮೇಲೆ ನನಗೆ ಮೂಡ್ ಚಿಲ್ ಅನಿಸೋದು. ಆ ಚಳಿನಲ್ಲಿ ವಿತೌಟ್ ಕಾಫಿ ಏನೂ ವರ್ಕ್ ಮಾಡೋಕ್ಕಾಗ್ತಾನೆ ಇರೋದಿಲ್ಲ. ಹಾಗಾಗಿ ಕಾಫಿ ಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ನೀವು ನೋಡಿರ್ಬೋದು, ಆಲ್ಮೋಸ್ಟ್ ನನ್ನ ಬ್ಲಾಗ್ಗಳಲ್ಲಿ ಕಾಫಿ ರೂಟೀನ್ ಇದ್ದೇ ಇರುತ್ತೆ. ಸೊ ಆ್ಯಡ್ ಮಾಡಿರ್ತೀನಿ ನಾನು. ಸೊ ಯಾಕಂದರೆ ಇವಾಗ ತುಂಬಾ ಚಳಿ ಇದೆ ಅಲ್ವಾ, ಹಾಗಾಗಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನೋಡ್ತಿರ್ಬೋದು, ನಾನಿವಾಗ ರೆಡಿ ಮಾಡ್ತಾಯಿದ್ದೆ ಟಿಫನ್ಗೆ ಅಂದ್ಬಿಟ್ಟು. ಕಾಯಿ ತುರಿಯೋಣ ಅಂದ್ಬಿಟ್ಟು ತುರಿಯೋ ಮಣೆ ತೊಗೊಂಡ. ನೀವು ನೋಡಿ ಇವಾಗ ಹೇಗೆ ಕಿತ್ತೋಗುತ್ತೆ ಇದು ಅಂತ. ಸೊ ಅದನ್ನು ವ್ಲಾಗಲ್ಲಿ ಹಾಕಿದ್ದೀನಿ, ಜಸ್ಟ್ ಫನ್ಗೋಸ್ಕರ ಅಷ್ಟೇ. ನಾನು ತುಂಬ ಫೋರ್ಸಾಗಿಯೂ ಸಹ ನನ್ನ ಕಾಯಿನ ತುರಿತಾ ಇರಲಿಲ್ಲ, ಬಟ್ ಅದು ಸ್ವಲ್ಪ ಆಲ್ರೆಡಿ ಡ್ಯಾಮೇಜ್ ಇತ್ತು ಅನಿಸುತ್ತೆ, ಹಾಗಾಗಿ ಬಿದ್ದೋಯ್ತು. ಸೊ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೆ. ನಿಂಬೆಹಣ್ಣು ನಮ್ಮ ಗಿಡದ್ದೇನೆ. ಸೊ ನಾನೇ ಆವಾಗಲೇ ಫ್ರೆಶ್ಶಾಗಿ ಕಿತ್ಕೊಂಡು ಬಂದು
ಆಗ್ತಾಯಿದೆ. ಸೊ ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಾವೇ ಓನಾಗಿ ಬೆಳೆದು ಅದನ್ನು ಯೂಸ್ ಮಾಡೋದಿದೆಯಲ್ಲ, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಸೊ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ ನಿಂಬೆಹಣ್ಣು, ಕಡಲೆ ಬೀಜ ಮತ್ತು ಕಡಲೆ ಬೇಳೆ, ಸಾಸಿವೆ ಇದೆಲ್ಲನೂ ಬೇಕಾಗತ್ತೆ. ಸೊ ಸಿಂಪಲಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನನೇ ಮಾಡ್ತಾಯಿದ್ದೆ. ಬೆಳಿಗ್ಗೆನೇ ನೀರು ಬಂದಿತ್ತು, ಸೊ ಹಾಗಾಗಿ ರೈಸ್ ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ನಿಂಬೆ ಹುಳಿ ಚಿತ್ರಾನ್ನ ಗೊಜ್ಜು ಮಾಡಿರೋದು ಇವಾಗ. ಸೊ ಇವಾಗ ರೈಸ್ ಆಗಿದೆ, ಮಿಕ್ಸ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದ್ರೆ ನನ್ನ ಅರ್ಧ ಕೆಲಸ ಮುಗ್ದಾಗೆ. ಯಾಕಂದರೆ 9 o'clock ಮಕ್ಳದ್ದು ವ್ಯಾನ್ ಬಂದುಬಿಡುತ್ತೆ. ಅಷ್ಟೊತ್ತಿಗೆ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ನೆಕ್ಸ್ಟು ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೂ ಸ್ವಲ್ಪ ಟಿಫನ್ನ ತಿನ್ನಿಸಿ ನೆಕ್ಸ್ಟು ನಾನು ರೆಡಿಯಾಗಿ ಹೊರಡಬೇಕು. ಸೊ ಡೈಲಿ ಒಂಥರ ಟಾಸ್ಕ್ ಇದ್ದಂಗೆ ನನಗಿದು. ಸೊ ನೋಡ್ತಿರ್ಬೋದು, ಇವಾಗ ನಿಂಬೆ ಹುಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ಕಲಿಸ್ಬಿಟ್ರೆ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಇಲ್ಲಿ ಹಸ್ಬೆಂಡ್ ಮತ್ತು ಫ್ಯಾಮಿಲಿ ಎಲ್ಲರೂ ಮಂಡ್ಯದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು. ಇದು 5 days ಮಟ್ಟಿಗೆ ಇರುತ್ತೆ. ಸೊ ಹೊಸ ವರ್ಷದಲ್ಲಿ ಅಂದರೆ 2024 ಜನವರಿ ಎಂಡಲ್ಲಿ, ಅಂದರೆ 25th ಸ್ಟಾರ್ಟ್ ಆದರೆ 31st ತನಕನೂ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಸೊ ನಾನು ಹೋಗಿರಲಿಲ್ಲ, ಮನೆಯಲ್ಲಿ ಎಲ್ಲರೂ ಹೋಗಿದ್ದರು. ಹಸ್ಬೆಂಡ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದೆ, ಹಾಗಾಗಿ ವಿಡಿಯೋ ಮಾಡಿದ್ದಾರೆ. ನೋಡ್ತಿರ್ಬೋದು, ಕಂಪ್ಲೀಟಾಗಿ ಎಲ್ಲವನ್ನು ಕವರ್ ಮಾಡಿದ್ದಾರೆ. ನೋಡಿ ಎಂಜಾಯ್ ಮಾಡಿ. ನಾನು ಸಹ ವಿಡಿಯೋನ ನೋಡಿದ್ದು, ಯಾಕಂದರೆ ನಾನು ಒಂದ್ಸಲಿಂದ ನಾನು ಇಲ್ಲಿ ಹೋಗಿ ನೋಡಿಲ್ಲ ಡೈರೆಕ್ಟಾಗಿ. ತುಂಬ ಚೆನ್ನಾಗಿರುತ್ತೆ. ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾಡಿದ್ದು ಆದರೆ ಹೋಗ್ತೀನಿ. ಸೊ ನೋಡಿ, ಕಂಪ್ಲೀಟಾಗಿ ಎಂಟ್ರೆನ್ಸಿಂದನೂ ಕವರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಟಿಕೆಟ್ ಕೌಂಟರಿಂದ ಹಿಡಿದು ಕಂಪ್ಲೀಟಾಗಿ ಒಳಗಡೆ ಹೇಗೆಲ್ಲ ಅರೇಂಜ್ ಮಾಡಿದ್ದಾರೆ ಪಾರ್ಕನ್ನು. ಒಂದು ನ್ಯಾಚುರಲ್ ಫ್ಲವರ್ಸ್ ಮತ್ತು ಫ್ರೂಟ್ಸಿಂದ ಮತ್ತು ಪ್ಲ್ಯಾಂಟ್ಸಿಂದ ಎಲ್ಲನೂ ಕವರ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಇದು ಪ್ರತಿ ವರ್ಷ ನಡೆಯುತ್ತೆ ಫಲಪುಷ್ಪ ಪ್ರದರ್ಶನ. ರೈತರು ಏನು ಈ ಒಂದು ಫ್ಲವರ್ಸ್ ಇರ್ಬೋದು ಮತ್ತು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಏನೆಲ್ಲ ನಾವು ಮಂಡ್ಯದಲ್ಲಿ ಬೆಳಿತೀವಿ ಆ ಒಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಇಲ್ಲಿ ಬಂದು ಅದನ್ನು ಶೋಪ್ಗೆ ಇಟ್ಟಿರ್ತಾರೆ. ನೋಡ್ತಿರ್ಬೋದು, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನು ಆಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು ಒಂದು ಕಡೆ. ಹಾಗೂ ಪರ್ಮಿಷನ್ ಕೇಳ್ಕೊಂಡು ಹೋಗೋಣ ಅಂತ ಅನಿಸಿತ್ತು. ಬಟ್ ಅದು ಜಸ್ಟ್ 1 hour ಮುಗಿಯುವಂಥದ್ದಲ್ಲ. ನೋಡ್ತಾ ಹೋದರೆ 3 hours ಬೇಕು. ಸೊ ಹಾಗಾಗಿ ನಾನು ಹೋಗಲಿಲ್ಲ. ನೋಡೋಣ, ಇನ್ನೊಂದು ದಿನ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೋಡ್ತಿರ್ಬೋದು, ಫಿಶಸ್ ಎಲ್ಲ ಸಖತ್ತಾಗಿತ್ತು. ಅಂದರೆ ಇದೆಲ್ಲ ಕಾಸ್ಟ್ಲಿ ಫಿಶಸ್ ಅಂತೆ, ನನಗೂ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ದು. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆಯೇ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಕಂಪ್ಲೀಟಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಾವು ಈ ರೀತಿಯ ಒಂದು ಎನ್ವೈರ್ನಮೆಂಟ್ ಕ್ರಿಯೇಟ್ ಆಗಿರುವಂಥದ್ದನ್ನು ನಾವು ತೋರಿಸೋದಕ್ಕಾಗಿರೋದಿಲ್ಲ. ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ ನಮ್ಮ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ನೀವು ತೋರಿಸೋದ್ರಿಂದ ಅಥವಾ ನೀವು ನೋಡೋದ್ರಿಂದ ತುಂಬ ತಿಳ್ಕೊಳ್ಳೋದಿದೆ, ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ.
ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಫಲಪುಷ್ಪ ಪ್ರದರ್ಶನ ಅಂತ. ಸೊ ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು. ಸೊ ನೋಡಿ, ಇದೆಲ್ಲ ಫ್ರೆಶ್ ಫ್ಲವರ್ಸು, ಯಾವುದೂ ಆರ್ಟಿಫಿಷಿಯಲ್ ಅಲ್ಲ, ಸಖತ್ತಾಗಿತ್ತು. ಸೊ ಇದೆಲ್ಲ ನೀವು ನೋಡ್ತಿರೋವಂಥದ್ದು, ಇದು ಪಾಟಲ್ಲಿ 40 ಇಯರ್ಸಿಂದನೂ ಇದೇ ಪಾಟಲ್ಲಿ ಬೆಳೆದಿರೋವಂಥ ಒಂದು ಮರ ಅಂತ. ಇದು ನೋಡಿ, ನಾನಿನ್ನೂ ಹುಟ್ಟೇ ಇರಲಿಲ್ಲ ಆವಾಗ. ಸೊ ಇದು ನೋಡ್ತಿರ್ಬೋದು, ಆಲದ ಮರ ಮತ್ತು ಬೇರೆ ಬೇರೆ ರೀತಿಯ ಮರಗಳು. ಇದು ಏನೋ ಒಂದು ತಳಿ ಅಂತ ಹೇಳಿದ್ರು, ನನಗೂ ಅಷ್ಟು ನೆನಪಿಲ್ಲ. ಸೊ ಸಿಕ್ಕಿದ್ರೆ ಅಂದರೆ ಗೊತ್ತಾದರೆ ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಇದು 40 ಇಯರ್ಸ್, 35 ಇಯರ್ಸ್, 30 ಇಯರ್ಸ್ ಈ ಥರ ಎಲ್ಲ ಏಜ್ ಆಗಿರುವಂಥ ಮರಗಳಂತೆ ಇದು. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ. ನೋಡಿ, ಅರಳಿ ಮರ, ಬೇರೆ ಬೇರೆ ರೀತಿಯ ಮರಗಳೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ.
ಫ್ರೆಂಡ್ಸ್ ನೋಡ್ತಿದ್ದೀರಾ ಅಲ್ವಾ, ಇವಾಗ ನೋಡ್ತಾ ಇರುವಂಥ ಸ್ತಬ್ಧ ಚಿತ್ರ ಏನಿದೆ ಇದು ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರ. ಇವಾಗ ಉದ್ಘಾಟನೆ ಆಯಿತು ನೋಡಿ, ಆ ಒಂದು ರಾಮ ಮಂದಿರದ ಸ್ತಬ್ಧ ಚಿತ್ರವನ್ನು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮಹಾದೇಶ್ವರ ಸ್ವಾಮಿ ದೇವರಿದೆ. ಸೊ ಫ್ರೆಂಡ್ಸ್, ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ನಾನು ಬರೋಷ್ಟೊತ್ತಿಗೆ ಅಮ್ಮ, ಹಸ್ಬೆಂಡ್, ಮಕ್ಕಳು ಎಲ್ಲರೂ ಮಂಡ್ಯ ಫಲಪುಷ್ಪ ಪ್ರದರ್ಶನ ಮುಗಿಸ್ಕೊಂಡು ಬಂದಿದ್ದರು. ಅಲ್ಲಿಂದ ತಂದಿರುವಂಥ ಬೌಲ್ ಮತ್ತು ಏನಂತಾರೆ ಟ್ರೇ ಮತ್ತು ಅರಿಶಿನ ಕುಂಕುಮ ಬೌಲು, ಇದು ಅಕ್ಷತೆ ಕೊಡ್ತೀವಲ್ವ ಮನೆಗೆ ಬಂದವರಿಗೆ, ಆ ಒಂದು ಬೌಲು ತುಂಬ ಚೆನ್ನಾಗಿದೆ. ಮಕ್ಕಳ ಎಲ್ಲೋಗಿದ್ರಿ? ಅಲ್ಲ, ಫ್ಲವರ್ ಶೋ ಹೆಂಗಿತ್ತು? ಚೆನ್ನಾಗಿತ್ತು. ಹೌದಾ, ಸೂಪರಾ? ವಿಡಿಯೋ ಮಾಡ್ಕೊಂಡು ಬಂದಿದ್ದೀರಾ? ವಿಡಿಯೋ ಮಾಡಕ್ಕೆ ಹೇಳಿದಲ್ಲ ಪಪ್ಪನಿಗೆ, ಮಾಡಿದ್ರಾ? ಅಲ್ಲಿ ಏನೇನಿತ್ತು ಅಲ್ಲಿ? ಅಲ್ಲಿ ಪಾರ್ಕ್ ಇತ್ತು, ಮತ್ತೆ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಮತ್ತೆ ಡ್ಯಾನ್ಸ್ ಮಾಡ್ತಿದ್ರು. ಅಲ್ಲಿ ಗೊಂಬೆಗಳೆಲ್ಲ ಸ್ಟ್ಯಾಚ್ಯೂ ಇತ್ತು. ಆಮೇಲೆ ರೈತ ಐತೆ, ಮತ್ತೆ ಇದು ಗಾಂಧೀಜಿ ಐತೆ. ಗಾಂಧೀಜಿ ಐತೆ. ರಾಮ ಮಂದಿರನೂ ಐತೆ. ಮತ್ತೆ ಫ್ಲವರ್ಸ್ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.